ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ರಾ ಸುನೀಲ್ ಕುಮಾರ್, ರಾ ಸು ಕು. ಮೊದಲಿಗೆ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ. ನನ್ನ ಹುಟ್ಟೂರು ಬೆಂಗಳೂರು, ಬೆಳೆದಿದ್ದು ಬೆಂಗಳೂರು. ನಾನು ಶಾಲಾ ದಿನಗಳಿಂದಲೂ ಕತೆ, ಕಾದಂಬರಿ, ಕವನಗಳನ್ನು ಬರೆಯುವ ಆಸಕ್ತಿ ಹೊಂದಿದ್ದೆ. ತೋಚಿದ್ದನ್ನು, ನನಗೆ ಅನಿಸಿದ್ದನ್ನು ಗೀಚುತ್ತಲೇ ಇದ್ದೆ. ಸಮಯ ಸಿಕ್ಕಾಗ, ಬಿಡುವು ಸಿಕ್ಕಾಗ ಏನೋ ಒಂದನ್ನು ಬರೆಯುತ್ತಲೇ ಇದ್ದೆ. ಆದರೆ ಅದನ್ನು ಯಾರ ಮುಂದೆ ಓದಲು ಧೈರ್ಯವೇ ಆಗುತ್ತಿರಲಿಲ್ಲ. ಹೀಗೆ ದಿನಗಳು ಕಳೆಯಿತು. ಹಾಗೆ ನಾನು MCOMಗೆ ಬಂದೆ. ಆಗ ಒಂದು ಸ್ವಲ್ಪ ಧೈರ್ಯ ನನ್ನಲ್ಲಿ ಹುಟ್ಟಿತ್ತು. ಹಾಗಾಗಿ ಸಮಯ ಸಿಕ್ಕಾಗ ಸಣ್ಣದೊಂದು ಕತೆ ಮತ್ತು ಕವನಗಳನ್ನು ಬರೆಯುತ್ತಿದ್ದೆ. ಆ ಕವನಗಳನ್ನು ತೆಗೆದುಕೊಂಡು ಹೋಗಿ ಶಾಲಾ ವಿರಾಮದಲ್ಲಿ ಉಪಾಧ್ಯಾಯರ ಮುಂದೆ ಓದುತ್ತಿದ್ದೆ. ಕೆಲವು ಕವನಗಳಿಗೆ ಸಭಾಷ್ ಎಂದು ಕೂಡ ಅನ್ನಿಸಿಕೊಂಡಿದ್ದೀನಿ. ಮತ್ತೆ ಗೊತ್ತಿದೆಯಲ್ಲ, ನಮ್ಮ ಸ್ನೇಹಿತರು ಅವರು ಗೊಳ್ಳೆಂದು ನಕ್ಕು ಗೇಲಿ ಕೂಡ ಮಾಡುತ್ತಿದ್ದರು. ಅದಕ್ಕೆ ನಾನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಹಾಗೆ ನಡೀತಾ ಹೋಯಿತು. ಅದೃಷ್ಟವೋ ಅಥವಾ ಕಾಲ ಕೂಡಿ ಬಂದಿತ್ತೋ ಗೊತ್ತಿಲ್ಲ. ಈಗ ಅತ್ಯಂತ ಸಂತೋಷಕರ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಹೆಮ್ಮೆ ಮತ್ತು ಸಂತೋಷ ಪಡುತ್ತೇನೆ. ನಾನು ಬರೆದಿರುವ ನಾನು ಶ್ರೀ ಎಂಬ ಕಲ್ಪಿತ ಕಥೆ ಪುಸ್ತಕ ಕೇವಲ ಪುಸ್ತಕವಲ್ಲ. ಅದು ಮಾನವ ಜೀವನದ ಹೋರಾಟ, ಸಂಬಂಧಗಳ ಮೌಲ್ಯ, ಮಾನವೀಯತೆ ಮತ್ತು ಸತ್ಯದ ಹುಡುಕಾಟದ ಒಂದು ಪ್ರತಿಬಿಂಬಿಸುವ ಒಂದು ಪಯಣವಾಗಿದೆ. ಓದುಗರ ಮನಸ್ಸಿನಲ್ಲಿ ಸದಾ ನೆಲೆಸುತ್ತದೆ ಎಂದು ನನಗೆ ಅನಿಸುತ್ತದೆ. ಇದೇ ಸೋಮವಾರ ಎಲ್ಲ ಆನ್ಲೈನ್ಗಳಲ್ಲಿ ಈ ಪುಸ್ತಕ ಬಿಡುಗಡೆಯಾಗುತ್ತಿದೆ. ಅತಿ ಶೀಘ್ರದಲ್ಲೇ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮಲ್ಲಿ ಲಿಂಕನ್ನು ಶೇರ್ ಮಾಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಅಮೆಜಾನ್ ಕಿಂಡ್ಲೆ ಮತ್ತು ಗೂಗಲ್ ಪ್ಲೇಯನ್ನು ಇನ್ಸ್ಟಾಲ್ ಮಾಡಿಕೊಳ್ಳೋದು ಮರಿಬೇಡಿ. ಓಕೆ, ದಯವಿಟ್ಟು ಎಲ್ಲ ಓದುಗರಿಗೂ ಕೇಳಿಕೊಳ್ಳುವುದೇನೆಂದರೆ, ನೀವು ನನ್ನ ಕತೆ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪ್ರೀತಿಯನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ನನಗೆ ಮುಂದಿನ ಕತೆ, ಕಾದಂಬರಿ, ಕವನಗಳನ್ನು ಬರೆಯಲು ಬಹಳ ಪ್ರೇರಿತನಾಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.